ಸೊ ಗೈಸ್, ಈಗ ಬಂದುಬಿಟ್ಟು ಗೋರ್ಕ್ ಆ್ಯಪ್ ಏನಿದೆ ಅದು ಬಂದುಬಿಟ್ಟು ಪೇಯ್ಡ್ ಆಗಿಬಿಟ್ಟಿದೆ. ಅದರಲ್ಲಿ ನಾವು ಫಸ್ಟ್ ಬಂದುಬಿಟ್ಟು ಎಷ್ಟು ಬೇಕಿದ್ರೂ ವೀಡಿಯೋ ಜನ್ರೇಟ್ ಮಾಡ್ಕೋಬೋದಿತ್ತು ಆ್ಯಂಡ್ ಎಷ್ಟು ಬೇಕಿದ್ರೂ ಫೋಟೋಸ್ಗಳನ್ನ ಜನ್ರೇಟ್ ಮಾಡ್ಕೋಬೋದಿತ್ತು ಆ್ಯಂಡ್ ಡೈಲಿ ಕ್ರೆಡಿಟ್ಸ್ನೂ ಕೂಡ ನಮಗೆ ಸಿಗ್ತಾಯಿತ್ತು. ಬಟ್ ಈಗ ನಮಗೆ ಅದು ಡಿಫಿಕಲ್ಟ್ ಆಗಿಬಿಟ್ಟಿದೆ, ಫೋಟೋ ಜನ್ರೇಟ್ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಫ್ರೀಯಲ್ಲಿ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೀಯಾಗಿ ನೀವು ಯಾವ ಥರ ಫೋಟೋ ಆ್ಯಂಡ್ ವಿಡಿಯೋ ಎರಡೂ ಜನ್ರೇಟ್ ಮಾಡ್ಕೋಬೋದು ಪ್ರಾಂಪ್ಟ್ನ ಯೂಸ್ ಮಾಡಿ ಅಂತ. ಸೊ ಫ್ರೀಯಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಮತ್ತು ಇನ್ನೂ ನಿಮಗೆ ಜಾಸ್ತಿ ವೆಬ್ಸೈಟ್ಗಳು ಬೇಕು, ನನಗೆ AI ವಿಡಿಯೋ ಮಾಡೋಕ್ಕೆ ನನಗೆ ವೆಬ್ಸೈಟ್ ಬೇಕು, ಲೈಕ್ ವಿಡಿಯೋ ಜನ್ರೇಟ್ ಮಾಡೋಕ್ಕೆ, ಫೋಟೋ ಜನ್ರೇಟ್ ಮಾಡೋಕ್ಕೆ ವೆಬ್ಸೈಟ್ಸ್ ಏನಾದರೂ ಬೇಕಂದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಇನ್ನೂ ಒಂದು 5 ಈ ಥರ ರಿಸರ್ಚ್ ಮಾಡಿಬಿಟ್ಟು ವೆಬ್ಸೈಟ್ಗಳನ್ನ ತೊಗೊಂಬರ್ತೀನಿ. ಓಕೆನಾ? ಸೊ ಡೀಟೇಲ್ಸಾಗಿ ನೋಡಿ ಯಾವ ಥರ ನಾವು ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು ವೀಡಿಯೋಸ್ಗಳನ್ನ ಆ್ಯಂಡ್ ಫೋಟೋಸ್ಗಳನ್ನ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಿಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಂಗಾಗಿ ಇವತ್ತಿಂದ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಯಾರೆಲ್ಲ ಕಮೆಂಟ್ ವಿನ್ನರ್ ಇರ್ತೀರಾ, ಸೊ ಅವ್ರದ್ದು ಲಿಂಕು ಆ್ಯಂಡ್ ಅವ್ರದ್ದು ಏನು ಕಮೆಂಟ್ ವಿನ್ನರ್ ಪೋಸ್ಟ್ ಇರುತ್ತೋ ಅದನ್ನು ಹಾಕ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಬಂದುಬಿಟ್ಟು ಸಪೋರ್ಟ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಗೈಸ್? ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಈಗ ಬಂದುಬಿಟ್ಟು ಗೋರ್ಕ್ ಆ್ಯಪ್ ಏನಿದೆ ಅದು ಬಂದುಬಿಟ್ಟು ಪೇಯ್ಡ್ ಆಗಿದೆ. ಸೊ ನಿಮಗೆ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೀವು ಫ್ರೀಯಾಗಿ ಯಾವ ಥರ ಫೋಟೋಸ್ನ ಜನ್ರೇಟ್ ಮಾಡ್ಕೋಬೋದು, ಫೋಟೋಯಿಂದ ವೀಡಿಯೋ ಯಾವ ಥರ ನೀವು ಜನ್ರೇಟ್ ಮಾಡ್ಕೋಬೋದು ಈಸಿಲಿ ಫ್ರೀಯಾಗಂತ. ಓಕೆನಾ? ಇವತ್ತು ನಾನು ಒಂದು ವೆಬ್ಸೈಟ್ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೂ ಇದೇ ಥರ ಫ್ರೀ ವೆಬ್ಸೈಟ್ಸ್ ಎಲ್ಲ ಬೇಕಂದರೆ ನೀವು ನನಗೆ ಕಾಮೆಂಟಲ್ಲಿ ಹೇಳಿ, ನಾನು ಇನ್ನೂ ಬಂದುಬಿಟ್ಟು ಫ್ರೀ ಆಗಿರೋ ವೆಬ್ಸೈಟ್ಸು ಫೋಟೋ ಜನ್ರೇಟ್ ಮಾಡೋದಾಗಲಿ ವೀಡಿಯೋ ಜನ್ರೇಟ್ ಮಾಡೋದಾಗಲಿ ನಾನು ನಿಮಗೆ ಸರ್ಚ್ ಮಾಡಿಬಿಟ್ಟು ತೊಗೊಬರ್ತೀನಿ. ಓಕೆನಾ? ಸೊ ಈಗ ಫಸ್ಟು ನಾವು ಫ್ರೀ ವೆಬ್ಸೈಟ್ ಯಾವುದು, ಫ್ರೀ ಆ್ಯಪ್ ಯಾವುದು ಅಂತ ನೋಡ್ಕೊಳ್ಳೋಣ. ಸೊ ಸಿಂಪಲಿ ನಾವು ಫಸ್ಟು ನಮಗೆ ಯಾವುದೇ ಒಂದು ವೀಡಿಯೋ ಆಗಲಿ ಫೋಟೋ ಆಗಲಿ ಜನ್ರೇಟ್ ಮಾಡೋದಕ್ಕೆ ನಮಗೆ ಏನು ಬೇಕು, ಸ್ಕ್ರಿಪ್ಟ್ ಬೇಕು. ಸೊ ನಿನ್ನೆ ಒಂದು ಮಾಡಿದ್ನಲ್ಲ ಅದನ್ನೇ ನಾನು ತಗೊಳ್ತೀನಿ. ಇದೆಲ್ಲ ಇದು ಅಲ್ವಾ? ಸೊ ನಿನ್ನೆ ನಾನು ಇದು ಮಾಡಿದ್ದೆ, ಪ್ರಾಂಪ್ಟ್ ಜನ್ರೇಟ್ ಮಾಡಿಸ್ಕೊಂಡಿದ್ದೆ. ಸೊ ಇಲ್ಲಿ ಇದೇ ಪ್ರಾಂಪ್ಟ್ನ ತೊಗೊಂಡು ನಾನು ನಿಮಗೆ ಜನ್ರೇಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ತಗೊಳ್ತೀನಿ. ಇಲ್ಲಿ ಪ್ರಾಂಪ್ಟ್ ಏನಿದೆ ನಾನು ಸಿಂಪಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ಗೆ ನಾನು ಬೇರೆ ಪ್ರಾಂಪ್ಟ್ನ ತೊಗೋತಾ ಇರೋದು ಫೋಟೋ ಜನ್ರೇಟ್ ಮಾಡಿ ತೋರಿಸೋದಕ್ಕೆ ನಿಮಗೋಸ್ಕರ. ಸೊ ನೀವು ನಿಮ್ಮ ಸ್ಟೋರಿದು ಯಾವುದು ಪ್ರಾಂಪ್ಟ್ ಇರುತ್ತೆ ಆ ಪ್ರಾಂಪ್ಟ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಸಿಂಪಲಿ ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈ ಸಿಂಪಲಿ ನಮ್ಗೇನು ಮಾಡಬೇಕಿಲ್ಲಿ ಒಂದು ಯೂಟ್ಯೂಬ್ದೇ ಅಪ್ಲಿಕೇಶನ್ ಇದೆ, ಯಾವುದು YT ಕ್ರಿಯೇಟ್ ಅಂತ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು YT ಕ್ರಿಯೇಟ್ ಅಂತ ಯೂಟ್ಯೂಬ್ದೇ ಒಂದು ಅಪ್ಲಿಕೇಶನ್ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಡೌನ್ಲೋಡ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಇಲ್ಲಿ ಬಂದುಬಿಟ್ಟು ಆಪ್ಷನ್ ಇದೆ. ಏನು ಆಪ್ಷನು, ತುಂಬ ಆಪ್ಷನ್ ಸಿಗುತ್ತೆ ಇಲ್ಲಿ ನಿಮಗೆ. ವಿಡಿಯೋ ಎಡಿಟ್ ಮಾಡೋ ಆಪ್ಷನ್ ಸಿಗುತ್ತೆ, ಎಡಿಟ್ ವಿತ್ AI ಸಿಗುತ್ತೆ, ಜನ್ರೇಟ್ ವಿಡಿಯೋ ಆಪ್ಷನ್ ಸಿಗುತ್ತೆ, ಜನ್ರೇಟ್ ಇಮೇಜ್ ಆಪ್ಷನ್ ಸಿಗುತ್ತೆ. ಸೊ ಸಿಂಪಲಿ ನಾವು ಡೈರೆಕ್ಟು ವಿಡಿಯೋ ಜನ್ರೇಟ್ ಮಾಡೋದು ಬೇಡ, ಇಮೇಜಿಂದ ವಿಡಿಯೋ ಮಾಡೋಣ. ಸೊ ಫಸ್ಟು ನಾವು ನಾವೇನು ಮಾಡಬೇಕು, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಜನ್ರೇಟ್ ಇಮೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಿಲ್ಲ, ಇದು ಆಪ್ಷನ್ ತೋರಿಸ್ತಿಲ್ಲ, ಬರೀ ಇದು ಮಾತ್ರ ಶೋ ಆಗ್ತಿದೆ ಅನ್ನೋರು ಒಂದು ಸಲ ನಿಮ್ಮದು ಆ್ಯಪ್ ಏನಿದೆ YT ಕ್ರಿಯೇಟ್ ಆ್ಯಪ್ ಏನಿದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಅಪ್ಡೇಟ್ ಮಾಡಿರಲ್ಲ, ಆ ಕಾರಣದಿಂದ ನಿಮಗೆ ಇವೆರಡೂ ಆಪ್ಷನ್ ಬಂದಿರಲ್ಲ. ಸೊ ಒಂದು ಸಲ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದರೆ ಇವೆಲ್ಲ ಆಪ್ಷನ್ಸ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಕ್ಬಿಡುತ್ತೆ. ಓಕೆನಾ? ಸೊ ಜನ್ರೇಟ್ ಇಮೇಜ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ಗೈಸ್ ನಮ್ಮದು ಏನಿದೆ ಅದನ್ನು ನಾನಿಲ್ಲಿ ಹಾಕ್ತೀನಿ. ಓಕೆನಾ? ನಮ್ಮದು ಏನು ಪ್ರಾಂಪ್ಟ್ ಇದೆ ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನಿಮಗೆ ಸ್ಟೈಲ್ ಬೇಕಂದರೆ ಇಲ್ಲಿ ಸ್ಟೈಲ್ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಸಿಂಪಲಿ ನನ್ನಲ್ಲೇ ಇಡೋಣ, ನಮಗೆ ಆ ಸ್ಟೈಲ್ ಎಲ್ಲ ಬೇಡ, ಯೂಟ್ಯೂಬಲ್ಲಿ ಇದೆಯಲ್ಲ ಆ ಸ್ಟೈಲ್ ಬೇಡ, ನಮ್ಮದೇ ಓನ್ ಸ್ಟೈಲ್, ನಮ್ಮದು ಯಾವ ಸ್ಟೈಲಲ್ಲಿ ಬೇಕು ಅಂತ ನಾವಿಲ್ಲಿ ಮೆನ್ಷನ್ನ ಮಾಡಿದ್ದೀವಿ. 3D ಕಾರ್ಟೂನ್ ಸ್ಟೈಲ್ ಅಂತ ನಾವು ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಅದಾದಮೇಲೆ ಇಲ್ಲಿ ಲೈಟ್ನಿಂಗ್ ಅಂತ ಇದೆ. ಸೊ ನೋಡಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕಂದರೆ ಆ ಥರ ಲೈಟಿಂಗ್ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಡೇ ಬೇಕಾ ನೈಟ್ ಬೇಕಾ ಅಂತ. ಸೊ ಇದೂ ಕೂಡ ಯೂಟ್ಯೂಬ್ ಬಂದುಬಿಟ್ಟು ಒಂದು ಆಪ್ಷನ್ ಕೊಟ್ಟಿದೆ. ಸೊ ನಾನು ಯಾವುದು ಸೆಲೆಕ್ಟ್ ಮಾಡ್ತಿಲ್ಲ, ಸಿಂಪಲಿ ನಾನು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಈ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನಾಗುತ್ತೆ, ಇಲ್ಲಿ ಇಮೇಜ್ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಂದು ಸ್ವಲ್ಪ ಏನು ಮಾಡಬೇಕು, ಪೇಷನ್ಸ್ ಇಟ್ಟು ವೆಯ್ಟ್ ಮಾಡಬೇಕು. ಒಂದು 10 ಸೆಕೆಂಡಲ್ಲಿ ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ? ನೀವು ನೋಡ್ಬೋದು ರಮಾದು ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಫೋಟೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಇದರಲ್ಲಿ ಯಾವುದೇ ಇದಿಲ್ಲ. ಸೊ ಸಿಂಪಲಿ ಇದನ್ನು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು, ಸಿಂಪಲಿ ಇಲ್ಲಿ ಕ್ರಿಯೇಟ್
ವಿಡಿಯೋ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ನೋಡಿ ಸಿಂಪಲಿ ನಾನು ಕ್ಲಿಕ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್, ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ಫೋಟೋ ಆಗಲಿ, ಫೋಟೋ ಟು ಪ್ರಾಂಪ್ಟ್ ಟು ಫೋಟೋ ಮತ್ತು ಫೋಟೋ ಟು ವೀಡಿಯೋ ಈಸಿಲಿ ಬಂದುಬಿಟ್ಟು ಇಲ್ಲಿ ಜನ್ರೇಟ್ನ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಬೇಗ ಬಂದುಬಿಟ್ಟು ಫಾಸ್ಟ್ ಜನ್ರೇಟ್ ಆಗ್ತಾ ಇದೆ ಅಂತ. ಇಷ್ಟು ಫಾಸ್ಟ್ ಜನ್ರೇಟ್ ಬೇರೆ ವೆಬ್ಸೈಟಲ್ಲೂ ಆಗೋಲ್ಲ, ಅಷ್ಟು ಫಾಸ್ಟಾಗಿ ಬಂದುಬಿಟ್ಟು ಇಲ್ಲಿ ಆಗ್ತಿದೆ. ಆ್ಯಂಡ್ ಇನ್ನೊಂದು ಫ್ರೀ ವೆಬ್ಸೈಟ್ನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಯಾವುದಂದರೆ ಮೀಟಾ AI. ಮೀಟಾ AI ಆ್ಯಪಲ್ಲಿ ನೀವು ಯೂಸ್ ಮಾಡಿದರೆ ನಿಮಗೆ ಯಾವ ಥರ ನಿಮಗೆ ಶಾರ್ಟ್ ವೀಡಿಯೋ ಮಾಡ್ತೀರಲ್ವ ಆ ಥರ ಫೋಟೋಸ್ ಮಾತ್ರ ಸಿಗುತ್ತೆ. ವೆಬ್ಸೈಟಿಗೆ ಹೋಗಿ ಯೂಸ್ ಮಾಡಿದರೆ ನೀವು ಲಾಂಗ್ ವೀಡಿಯೋ ಫಾರ್ಮ್ಯಾಟ್ದು ಫೋಟೋಸ್ನೂ ಜನ್ರೇಟ್ ಮಾಡ್ಬೋದು, ಅದ್ರ ಜೊತೆಗೆ ವೀಡಿಯೋನೂ ಕೂಡ ಜನ್ರೇಟ್ ಮಾಡ್ಕೊಬೋದು. ಓಕೆನಾ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನಮ್ಮದಿಲ್ಲಿ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಆ್ಯಂಡ್ ಇದ್ರ ಜೊತೆಗೆ ನಮಗೆ ಏನು ವಾಯ್ಸ್ ಎಫೆಕ್ಟ್ನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಿಂಪಲ್ಲಿ ಇದು ಬೇಕಂದರೆ ಈ ವಿಡಿಯೋನ ಎಡಿಟ್ ಮಾಡಬೇಕು ಇಲ್ಲ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸೊ ಸಿಂಪಲಿ ನೀವೇನು ಮಾಡ್ಬೋದು, ಇದನ್ನು ಯೂಸ್ ವೀಡಿಯೋದಲ್ಲಿ ಹಾಕ್ಬೋದು, ಇಲ್ಲೇ ಎಡಿಟ್ ಮಾಡ್ಕೋಬೋದು ಯೂಟ್ಯೂಬಲ್ಲೇ. ನಿಮಗೆ ಎಕ್ಸ್ಟ್ರಾ ಬಂದುಬಿಟ್ಟು ಇನ್ಶಾಟಿಗೆ ಹೋಗ್ಬಿಟ್ಟು ಎಡಿಟ್ ಮಾಡಬೇಕಂತ ಅವಶ್ಯಕತೆನೇ ಇಲ್ಲ, ಇಲ್ಲೇ ಎಡಿಟ್ಸಲ್ಲೇ ನೀವು ಎಡಿಟ್ ಮಾಡ್ಕೋಬೋದು. ಯೂಸ್ ವೀಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಥರ ನೋಡಿ ಈ ಥರ ಬಂದುಬಿಡುತ್ತೆ ನಮಗೆ. ಈಗ ಮತ್ತೆ ನಮಗೆ ಇಮೇಜ್ ಜನ್ರೇಟ್ ಮಾಡಬೇಕಾ, ಅದು ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಇಮೇಜ್ ಜನ್ರೇಟ್ ಆಪ್ಷನ್ ಏನಿದೆಯಾ ಇದರ ಮೇಲೆ ಕ್ಲಿಕ್ ಮಾಡಬೇಕು, ಪ್ಲಸ್ ಐಕಾನ್ ಮೇಲೆ. ಅದಾದಮೇಲೆ ನಮಗೇನು ಮಾಡಬೇಕು, ಇಲ್ಲಿ ಈ ಜನ್ರೇಟ್ ಇಮೇಜ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮ್ಮದು ಎರಡನೇ ಪ್ರಾಂಪ್ಟ್ ಏನಿದೆ ಇಮೇಜ್ ಪ್ರಾಂಪ್ಟು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ನಮ್ಮದು ಜನ್ರೇಟ್ ಆಗ್ತಾಯಿದೆ. ನೀವು ನೋಡ್ಬೋದು ನಮ್ಮದು ಎರಡನೇ ಇಮೇಜ್ನೂ ಅಷ್ಟೇ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಸೊ ನಮಗೇನು ಮಾಡಬೇಕು, ಸಿಂಪಲ್ಲಿ ಯಾವುದು ಇಮೇಜ್ ಇದೆ ಆ ಇಮೇಜನ್ನ ಸಿಂಪಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಕ್ರಿಯೇಟ್ ವೀಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಕ್ರಿಯೇಟ್ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇನಾಗ್ತಿದೆ, ನಮ್ಮದು ಜನ್ರೇಟ್ ಆಗ್ತಿದೆ ವೀಡಿಯೋ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೋಬೇಕು. ಸೊ ನೋಡಿ ಗೈಸ್, ನಮ್ಮದು ವೀಡಿಯೋ ಏನಿದೆ ಜನ್ರೇಟ್ ಆಗಿ ಬಂದಿದೆ. ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು, ಈ ವಿಡಿಯೋನ ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಎರಡನೇ ಕ್ಲಿಪ್ ನಮ್ಮದು ಬಂದುಬಿಡ್ತು. ಓಕೆನಾ. ಈಗ ಇದೇ ಥರ ನಮ್ಮದು ಮೂರನೇ ಕ್ಲಿಪ್ ಬೇಕಾ. ಸೊ ಸಿಂಪಲಿ ಮೂರನೇ ಕ್ಲಿಪ್ನ ಜನ್ರೇಟ್ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೂರನೇ ಇಮೇಜ್ ಪ್ರಾಂಪ್ಟ್ ಏನಿದೆ ನಾನು ಅದನ್ನು ಹಾಕ್ತೀನಿ. ಓಕೆನಾ. ಮೂರನೇ ಇಮೇಜ್ ಪ್ರಾಂಪ್ಟು ಸಿಂಪಲ್ಲಿ ಹಾಕಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ, ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ ನಾವು ಯಾವ ಥರ ಎಡಿಟ್ ಮಾಡ್ಬೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ಗೆ. ಓಕೆನಾ. ಸೊ ನೀವು ನೋಡ್ಬೋದು ನಮ್ಮದು ಮೂರನೇ ಇಮೇಜ್ ಕೂಡ ಇಲ್ಲಿ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅಂದ್ಕೊಳ್ಳಿ ನನಗೆ ಇದು ಇಷ್ಟ ಇದೆ, ಇದನ್ನು ಕ್ರಿಯೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ವೀಡಿಯೋ ರೂಪದಲ್ಲಿ ಕನ್ವರ್ಟ್ನ ಮಾಡ್ಕೊಳ್ತೀನಿ. ಅದಾದಮೇಲೆ ಇದನ್ನು ಯಾವ ಥರ ಎಡಿಟ್ ಮಾಡೋದು ಅದು ಹೇಳ್ತೀನಿ ನಿಮಗೆ. ಓಕೆನಾ. ಬೈ ಚಾನ್ಸ್ ನಿಮಗೆ ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ ಬೇಕಂದರೆ ನೀವೇನು ಮಾಡ್ಬೋದು, ಪ್ರಾಂಪ್ಟ್ ಕೇಳ್ತೀರಲ್ವ ChatGPT ಹತ್ರ, ಅಲ್ಲಿ ಬಂದುಬಿಟ್ಟು ನನಗೆ ಎಲ್ಲ ಪ್ರಾಂಪ್ಟಲ್ಲೂ ಸೇಮ್ ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ದು ಪ್ರಾಂಪ್ಟ್ನೂ ಕೂಡ ಮೆನ್ಷನ್ ಮಾಡಿ ಎಲ್ಲ ಪ್ರಾಂಪ್ಟಲ್ಲೂ ಅಂತ ಕೇಳಿ, ಆಗ ನಿಮ್ಮದು ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ ಬರುತ್ತೆ. ಯಾವುದೇ ಕ್ಯಾರೆಕ್ಟರ್ ಬಂದುಬಿಟ್ಟು ಚೇಂಜ್ ಆಗೋಲ್ಲ. ಓಕೆನಾ. ನಾನು ಏನಕ್ಕೆ ಇದು ಬಂದುಬಿಟ್ಟು ತೋರಿಸ್ತೆ ಅಂದರೆ, ಒಂದು ನಿಮಿಷ ಇದನ್ನು ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗ ಬಂದುಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿ ನಾನು ಬಂದುಬಿಟ್ಟು ಫಸ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಏನಿದೆ ಇದ್ರದ್ದು ಸೀನ್ಗಿಂತ ಮುಂಚೆ ಫಸ್ಟು ನಾನಿಲ್ಲಿ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಕ್ಟರ್ದು ಡೀಟೇಲ್. ಅದಾದಮೇಲೆ ನಾನು ನಿನ್ನೆ ತೋರಿಸಿದ್ನಲ್ವ ವೀಡಿಯೋದಲ್ಲಿ ಕ್ಯಾರೆಕ್ಟರ್ದು ಡೀಟೇಲ್ ಆ್ಯಡ್ ಮಾಡಿಕೊಂಡು ಆಮೇಲೆ ಫೋಟೋ ಜನ್ರೇಟ್ ಮಾಡೋದು. ಇದರಲ್ಲಿ ನಾವು ಕ್ಯಾರೆಕ್ಟರ್ ಡೀಟೇಲ್ ಆ್ಯಡ್ ಮಾಡೋ ಆಪ್ಷನ್ ಇರಲ್ಲ. ಯಾವುದರಲ್ಲಿ, ಇದರಲ್ಲಿ ನಾವು ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ ಬೇಕಂದರೆ ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಪ್ರಾಂಪ್ಟಲ್ಲೇ ಎಲ್ಲ ಪ್ರಾಂಪ್ಟಲ್ಲೂ ಕ್ಯಾರೆಕ್ಟರ್ ಡೀಟೇಲ್ಸ್ ಮೆನ್ಷನ್ ಮಾಡಿಕೊಡಿ ಅಂತ ಕೇಳಬೇಕು. ಆಗ ನಿಮಗೆ ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ ಸಿಗುತ್ತೆ. ಓಕೆನಾ. ಸೊ ಇದಿಷ್ಟ ಆದಮೇಲೆ ನೋಡಿ ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೀವು ಇಟ್ಕೋಬೋದು. ಇಲ್ಲಾಂದರೆ ಇದನ್ನು ನೋಡಿ ಈ ಥರ ಚಿಕ್ಕದು ಮಾಡ್ಕೋಬೋದು, ಇಲ್ಲಿಂದ ಎಳೆದು ಈ ಥರ ಚಿಕ್ಕದು ಮಾಡ್ಕೋಬೋದು. ಡ್ಯೂರೇಷನ್ನ ಕಮ್ಮಿ ಮಾಡ್ಕೋಬೋದು. ನಿಮಗೆ ಇಷ್ಟು ಲಾಂಗ್ ಡ್ಯೂರೇಷನ್ ಬೇಡವಾ, ಇನ್ನೂ ಸ್ವಲ್ಪ ಚಿಕ್ಕದು ಬೇಕಂದರೆ ಈ ಥರ ಮಾಡ್ಕೋಬೋದು. ಅದಾದಮೇಲೆ ಗೈಸ್ ಇಲ್ಲಿ ಫಿಲ್ಟರ್ ಆಪ್ಷನ್ ಇದೆ, ಆ್ಯಡ್ ಮಾಡೋದಾದರೂ ಮಾಡ್ಬೋದು. ಎಫೆಕ್ಟ್ ಆಪ್ಷನ್ ಇದೆ, ಯಾವ ಎಫೆಕ್ಟ್ ಬೇಕು ಆ ಎಫೆಕ್ಟ್ನ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಕಟ್ ಟು ಸ್ಪ್ಲಿಟ್ ಮಾಡೋ ಆಪ್ಷನ್ ಕೂಡ ಇದೆ. ವಾಲ್ಯೂಮ್ನ ಇದು ಮ್ಯೂಟ್ ಮಾಡೋ ಆಪ್ಷನ್ ಕೂಡ ಇದೆ, ನಿಮ್ಗೆ ಇಲ್ಲಿ ಸಿಗುತ್ತೆ. ಅದಾದಮೇಲೆ ಇಲ್ಲಿ
ಟ್ರಾನ್ಸ್ಫಾರ್ಮೇಷನ್ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನೋಡೋಕ್ಕೆ. ಇಲ್ಲ ನನಗೆ ಇದರಲ್ಲಿ ಎಡಿಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ಬೋದು, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈಸಿಲಿ ಯೂಸ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಸಿಂಪಲಿ ನೀವು ನೋಡ್ಬೋದು, ಇದು ಎಕ್ಸ್ಪೋರ್ಟ್ ಆಪ್ಷನು. ಅದಾದಮೇಲೆ ನೀವೇನು ಮಾಡ್ಬೋದು, ಇದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಬೇರೆ ಆ್ಯಪಲ್ಲಿ ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಹಾಕೋ ಎಫೆಕ್ಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈ ಥರ ಒಂಥರ ಎಫೆಕ್ಟು, ಇದೂ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಎಫೆಕ್ಟ್ಗಳೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದರಲ್ಲೂ ಕೂಡ ಡೈರೆಕ್ಟು ಎಡಿಟ್ ಮಾಡ್ಕೋಬೋದು. ಇದರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋ ಆಪ್ಷನ್ನು ಇದೆ, ಆ್ಯಂಡ್ ವಾಯ್ಸ್ ಓವರ್ನು ಕೂಡ ನೀವು ಇಲ್ಲಿ ಕೊಡ್ಬೋದು. ಇದರ ಆಪ್ಷನ್ ಕೂಡ ಇದೆ, ಮ್ಯೂಸಿಕ್ ಆಪ್ಷನ್ನು ಕೂಡ ಇದೆ, ಕ್ಯಾಪ್ಷನ್ ಆಪ್ಷನ್ ಕೂಡ ಇದರಲ್ಲಿ ಇದೆ, ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ. ಅದಾದಮೇಲೆ ಕ್ಯಾನ್ವಾಸಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ನಿಮಗೆ ಕಲರ್ ಆಪ್ಷನ್ ಕೂಡ ಇದೆ. ಓಕೆನಾ. ಅದಾದಮೇಲೆ ಆಕ್ಸೆಪ್ಟ್ ರಿಶ್ಯೂಲ್ಲಿ ನಿಮಗೆ ಯಾವ ಥರ ಬೇಕು, ಲಾಂಗ್ ವೀಡಿಯೋ ಬೇಕಾ ಇಲ್ಲ ಈ ಥರ ಶಾರ್ಟ್ ವೀಡಿಯೋ ಬೇಕಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದಕ್ಕಿಂತ ಇನ್ನೂ ಬೇರೆ ಬೇರೆ ವೆಬ್ಸೈಟ್ಸ್ಗಳು ಬೇಕು ಫ್ರೀಯಾಗಿ ನಮಗೆ ಜನ್ರೇಟ್ ಮಾಡೋಕ್ಕೆ, ಲಾಂಗ್ ವೀಡಿಯೋ ಫಾರ್ಮ್ಯಾಟ್ ಎಲ್ಲ ಅಂತ ಏನಾದರೂ ನಿಮಗೆ ಬೇಕು, ಐಡಿಯಾ ಬೇಕಂದರೆ, ಬೇರೆ ವೆಬ್ಸೈಟ್ ನೇಮ್ಸ್ ಏನಾದರೂ ಬೇಕಂದರೆ ನಾವು ಕಮೆಂಟಲ್ಲಿ ಕೇಳಿ, ನಾನು ಬಂದುಬಿಟ್ಟು ನಿಮಗೆ ಒಂದು 5 ಈ ಥರ ವೆಬ್ಸೈಟ್ ಬಂದುಬಿಟ್ಟು ಸರ್ಚ್ ಮಾಡಿ ತೊಗೊಂಡು ಬರ್ತೇನೆ. ಓಕೆನಾ ಗೈಸ್. ಅಂತ ಇದರ ರಿಲೇಟೆಡ್ ಡೌಟ್ ಕ್ವಶನ್ಸ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.